ಗೋಲ್ಡನ್ ಥಾಟ್. ಯು ಆರ್ ದ ಗ್ರೇಟೆಸ್ಟ್ ಪ್ರಾಜೆಕ್ಟ್ ಯು ಎವರ್ ವರ್ಕ್ ಆನ್. ನೀವು ವರ್ಕ ಮಾಡಿಲ್ಲ, ಒಂದು ಪ್ರಾಜೆಕ್ಟ್ ಮೇಲೆ ನಾವು ವರ್ಕ್ ಮಾಡ್ತಿರ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಮತ್ತೇನೋ ತಿದ್ದುಪಡಿ ಮಾಡ್ಕೋತೀವಿ, ಮತ್ತೆ ಸೋಲ್ತೀವಿ, ಬೀಳ್ತೀವಿ, ಸೋಲ್ತೀವಿ, ಹೇಳ್ತೀವಿ, ಗೆಲ್ತೀವಿ. ಹಂಗೆ ನಾವು ಕೂಡ ದಿನ ನಮಗೆ ನಾವು ರೀಸ್ಟಾರ್ಟ್ ಮಾಡ್ಕೋಬೇಕು, ರೀಸೆಟ್ ಮಾಡ್ಕೋಬೇಕು, ರೀಫೋಕಸ್ ಮಾಡ್ಬೇಕು. ಆಸ್ ಮೆನಿ ಟೈಮ್ಸ್ ಯು ನೀಡ್, ಜಸ್ಟ್ ಡೋಂಟ್ ಗಿವ್ ಅಪ್, ಬಿಟ್ಟು ಕೊಡಬಾರ್ದು. ಈಗ ಮೊನ್ನೆ ಎಕ್ಸಾಮ್ ನಡೀತು, ಕೆಲವು ಮಂದಿ ಚೆನ್ನಾಗಾಗಿದೆ, ಕೆಲವು ಮಂದಿ ಚೆನ್ನಾಗಾಗಿಲ್ಲ, ರಿಸಲ್ಟ್ ಬಂತು, ಕೆಲವು ಮಂದಿ ಸೆಲೆಕ್ಷನ್ ಆಗಿದ್ದಾರೆ, ಕೆಲವು ಮಂದಿ ಸೆಲೆಕ್ಷನ್ ಆಗಿಲ್ಲ ಅಂಥೇಳಿ ವರಿ ಮಾಡ್ಕೊಂತ ಮುಂದಿನ ದಿನಗಳನ್ನು ಹಾಳು ಮಾಡ್ಕೋಬಾರ್ದು. 2 ದಿವಸ ರೆಸ್ಟ್ ತಗೋಬೇಕು, ಎಲ್ಲಿ ತಪ್ಪಿದೆ ಅನ್ನುವಂಥ ಒಂದು ಆತ್ಮಾವಲೋಕನ ಮಾಡಿಕೊಂಡು ನಮ್ಮನ್ನು ನಾವು ರೀಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ರೀಸೆಟ್ ಮಾಡ್ಕೋಬೇಕು, ಫೋಕಸ್. ಈಗ ನಮ್ಮ ಮೊಬೈಲ್ದಾಗ ಸಡನ್ ಆಪ್ರೇಟ್ ಆಗಲಿಲ್ಲಪ್ಪ, ವಾಟ್ಸಪ್ ಓಪನ್ ಮಾಡತ್ತೀವಿ, ಜಲ್ದಿ ಓಪನ್ ಆಗುವತ್ತು, ಮೆಸೇಜ್ ಓಪನ್ ಮಾಡತ್ತೀವಿ, ಓಪನ್ ಆದಂಗೆ ಆಗೋದು, ಬಂದ್ ಆಗೋದು, ಅವಾಗ ನಾವೇನು ಮಾಡ್ತೀವಿ, ಭಾಳ ಲೋಡ್ ಆಗೈತೆ, ಅದಕ್ಕೆ ಸ್ಟ್ರಕ್ ಆಗತ್ತೆ ಮೊಬೈಲ್, ರೀಸ್ಟಾರ್ಟ್ ಮಾಡ್ತೀವಿ. ಹಂಗೆ ನಮ್ಮ ಬ್ರೈನು ಆಗಿರ್ತೈತೆ, ನೆಕ್ಸ್ಟ್ ಏನು ಓದಲಿ, ನಾ ಏನು ಮಾಡಲಿ, ನೆಕ್ಸ್ಟ್ ಜೀವನದಾಗ ಏನು ಅನ್ನಿಸ್ತಿರ್ತೈತೆ, ಡೆಫಿನೆಟ್ಲಿ ಅನ್ನಿಸ್ತಿರ್ತೈತೆ. ಹಂಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಅದರ ಅರ್ಥ ನೀವು ಫೇಲ್ ಆಗಿದ್ರಲ್ಲ. ಯು ನೀಡ್ ಅ ರೆಸ್ಟ್, ಯು ನೀಡ್ ಅ ರೀಸ್ಟಾರ್ಟ್, ಯು ನೀಡ್ ಅ ರೀಫೋಕಸ್, ಯು ನೀಡ್ ಅ ರೀಸೆಟ್ಟಿಂಗ್. ಸ್ವಲ್ಪ ದಿವಸ ರಿಲ್ಯಾಕ್ಸೇಷನ್ಗೆ ಹೋಗಿ ಮತ್ತು ವಾಪಸ್ ಈ ಒಂದು ಇದಕ್ಕೆ ಬರೋದು. ಅದಕ್ಕೆ ನಮ್ಮನ್ನು ನಾವು ರೀಸ್ಟಾರ್ಟ್ ಮಾಡಿಕೊಂಡ್ರೆ ಲೈಫ್ ಒಳಗಡೆ ಅಚೀವ್ಮೆಂಟನ್ನು ಮಾಡಬಹುದು ಅನ್ನೋದು ಇದರ ಒಂದು ಉದ್ದೇಶ. ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.